ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡಿರ? ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓದುವಾರ ಯಾವ ವಿಷಯದ ಕುರಿತಾಗಿ ದೇವ್ರು ನಮ್ಮ ಸಂಗಡ ಮಾತಾಡಿದ್ರಿ? ಮಾತಾಡ್ಬಾರ್ದು ದಯವಿಟ್ಟು. ಯಾವ ವಿಷಯದ ಕುರಿತಾಗಿ ದೇವ್ರು ನಮ್ಮ ಸಂಗಡ ಮಾತಾಡಿದ್ರು? ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆಗಳು ಏನಾಗಿದೆ ಎಂಬುದಾಗಿ, ದೇವರ ಸ್ವರಕ್ಕೆ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತೇಳಿ. ಹಲ್ಲೆಲೂಯಾ. ಅನೇಕರು ದೇವರ ವಾಕ್ಯವನ್ನು ಕೇಳದೆ ಅವ್ರು ಏನು ಮಾಡಿಬಿಡ್ತಾರೆ? ಅದನ್ನು ಮರೆತು ಬಿಡ್ತಾರೆ. ಅನೇಕರು ದೇವರ ವಾಕ್ಯಕ್ಕೆ ಧಿಕ್ಕಾರವನ್ನು ಹಾಕುವಂಥವ್ರಾಗಿರ್ತಾರೆ. ಅನೇಕರು ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವಂಥವ್ರಾಗಿರ್ತಾರೆ. ಅನೇಕರು ದೇವರ ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿಸುವಂಥವ್ರಾಗಿರ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕು? ಸ್ವೀಕರಿಸುವಂಥವ್ರಾಗಬೇಕು. ಏನು ಮಾಡಬೇಕ್ರಿ? ನಾವು ಅದನ್ನು ಸ್ವೀಕರಿಸಬೇಕು. ದೇವರ ವಾಕ್ಯವನ್ನು ಸ್ವೀಕರಿಸಲಾರದೆ ನಾವು ಅದಕ್ಕೆ ಒಂದು ವೇಳೆ ಸ್ವೀಕರಿಸದೆ ನಿರಾಕರಣೆ ಮಾಡುವಂಥದ್ದಾಗಿದ್ದರೆ ಖಂಡಿತವಾಗಿ ಆ ದೇವರ ವಾಕ್ಯ ನಮ್ಮಲ್ಲಿ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ದೇವ್ರ ವಾಕ್ಯದಿಂದ ನಮಗೆ ವಿಮೋಚನೆ, ಬಿಡುಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಸ್ವೀಕರಿಸುವಂಥ ಮನೋಭಾವವುಳ್ಳವರಾಗಿ ಇರಬೇಕು. ಆವತ್ತಿನ ದಿವಸದಲ್ಲಿ ಫಿಲಿಪ್ ಎನ್ನುವಂಥ ವ್ಯಕ್ತಿ ಸಮಾರಿ ಎನ್ನುವಂಥ ಪಟ್ಟಣಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರು ದೇವರ ವಾಕ್ಯವನ್ನು ಏನು ಮಾಡಿದ್ರಂತೆ? ಸ್ವೀಕರಿಸಿದರು. ದೇವರ ವಾಕ್ಯವನ್ನು ಸ್ವೀಕರಿಸಿದರು. ಆ ದೇವರ ವಾಕ್ಯವನ್ನು ಸ್ವೀಕರಿಸಿದಾಗ ಅನೇಕ ಅದ್ಭುತ ಅತಿಶಯ ಕಾರ್ಯಗಳು ಆ ಒಂದು ಪಟ್ಟಣದಲ್ಲಿ ಆದವು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯದಲ್ಲಿ 14ನೇ ವಚನದಿಂದ ನಾವು ಅದನ್ನು ನೋಡುವಂಥವರಾಗಿರ್ತೀವಿ. ಪ್ರಿಯರೇ, ಎರಡನೇದಾಗಿ ದೇವರ ವಾಕ್ಯವನ್ನು ನಾವು ಕೇವಲ ಸ್ವೀಕರಿಸುವಂಥದ್ದು ಮಾತ್ರವಲ್ಲ, ಅದನ್ನು ನಾವು ಸಂಪೂರ್ಣವಾಗಿ ನಂಬುವವರಾಗಿ ಇರಬೇಕು. ದೇವರ ಮಾತಿಗೆ ನಾವು ಅದನ್ನು ನಂಬಿಕೆಯನ್ನು ತೋರಿಸುವಂಥವರಾಗಿ ಇರಬೇಕು. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ನಾವು ನಂಬಿದರೆ ನಾವು ದೇವರ ಮಹಿಮೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ದೇವರ ಅತಿಶಯ ಕಾರ್ಯಗಳನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೂರನೇದಾಗಿ ನಾವು ನೋಡಿದ್ದೀವಿ, ದೇವರ ವಾಕ್ಯವನ್ನು ನಾವೇನು ಮಾಡಬೇಕಂತೆ? ಕೈಕೊಂಡು ನಡೆಯುವವರಾಗಬೇಕು. ಹಲ್ಲೆಲೂಯಾ. ಕೇವಲ ಕೇಳಿ ಅದನ್ನು ಬಿಟ್ಟು ಬಿಡದೆ ಅದನ್ನು ನಮ್ಮ ಜೀವಿತದಲ್ಲಿ ರೂಢಿಯಾಗಿ ನಾವು ಅಳವಡಿಸಿಕೊಳ್ಳಬೇಕು. ದೇವರ ವಾಕ್ಯ ಯಾವುದು ಸದ್ಬೋಧನೆಯನ್ನು ನಮಗೆ ಬೋಧಿಸ್ತಾ ಇದೆಯೋ, ಯಾವ ಕೆಟ್ಟದನ್ನು ಬಿಡಬೇಕೆಂಬುದಾಗಿ ಹೇಳ್ತಾ ಇದೆಯೋ, ಆ ಕೆಟ್ಟದನ್ನು ಬಿಟ್ಟು ಒಳ್ಳೆಯ ನಡತೆ ಉಳ್ಳವರಾಗಿ ನಾವು ಬದಲಾಗಬೇಕು. ಯಾಕಂದರೆ ಈ ಲೋಕ ಇದೇನಾಗಿದೆ ರೀ? ಮಾಯವಾದಂಥ ಲೋಕವಾಗಿದೆ. ಎಂಥ ಲೋಕ ಇದು? ಮಾಯವಾದಂಥ ಲೋಕ. ಈ ಮಾಯವಾದಂಥ ಲೋಕದಲ್ಲಿ ನಾವು ಕಂಡಿರುವುದೆಲ್ಲ, ಈ ಜಗವನ್ನೆಲ್ಲ ನಾವು ನೋಡ್ತೀವಿ. ಕಣ್ಣು ಮುಚ್ಚಿದ ಮೇಲೆ ನಮ್ಮ ಜಾಗ ಯಾವುದಂತೇಳಿ ನಾವು ತಿಳಿಯಲಾರದೆ ಜೀವಿಸ್ತಾ ಇರ್ತೀವಿ. ಪ್ರಿಯರೇ, ನಾವು ನೋಡಿರುವುದು, ಮಾಡಿರುವುದು, ನುಡಿದಿರುವುದು ಎಲ್ಲವೂ ಕೂಡ ದೇವರು ಒಂದಲ್ಲ ಒಂದು ದಿವಸ ಅದನ್ನು ಏನು ಮಾಡ್ತಾನೆ? ನ್ಯಾಯ ತೀರ್ಪಿಗೆ ಒಳಪಡಿಸ್ತಾನೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ಈ ಮಾಯವಾದಂಥ ಲೋಕದಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಅದನ್ನು ನಮ್ಮ ಜೀವಿತದಲ್ಲಿ ಕೈಕೊಂಡು ಅದರ ಪ್ರಕಾರವಾಗಿ ಜೀವಿಸುವಂಥವ್ರು ನಾವು ಆಗಬೇಕು. ಕೀರ್ತನೆಗಳ ಪುಸ್ತಕ 119, 129ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಕೇಳುವುದು ಮಾತ್ರವಲ್ಲ, ಕೇಳಿರುವಂಥದ್ದನ್ನು ನಾವು ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು? ಅಳವಡಿಸಿಕೊಳ್ಳಬೇಕು. ಬೇಡ ಎಂಬುದನ್ನು ಬಿಡಬೇಕು. ಭಕ್ತಿಗೆ ಯಾವ ವಿಷಯಗಳು ದೇವರು ಬೋಧಿಸಿದಾರೋ ಆ ಭಕ್ತಿಯ ಅಭಿವೃದ್ಧಿಯ ವಿಷಯಗಳೆಲ್ಲವನ್ನು ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಈ ಸಮಯದಲ್ಲಿ 4ನೇ ಅಂಶವನ್ನು ನಾವು ನೋಡೋಣ. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರಬೇಕಂದ್ರೆ, ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 2ನೇ ವಚನ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ನೋಡೋಣ. ಯೆಶಾಯ 66:2 ಓದ್ಕೊಳ್ಳೋಣ. ನಾನು ಕಟಾಕ್ಷಿಸುವವನು ಎಂಥವನೆಂದರೆ, ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4ನೇದಾಗಿ ದೇವರ ಮಾತಿಗೆ ನಾವು ಭಯಪಡುವಂಥವರು
ಆಗಬೇಕು. ದೇವರು ಸರ್ವ ಸೃಷ್ಟಿಕರ್ತನಾದಂಥ ದೇವರ ವಾಕ್ಯ ಹೇಳುತ್ತಾ 66ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಆಕಾಶವು ನನಗೆ ಸಿಂಹಾಸನ, ಈ ಭೂಮಿ ನನ್ನ ಪಾದಗಳಿಗೆ ಪೀಠ ಎಂಬುದಾಗಿ, ನನ್ನ ಕೈಯೇ ಇದೆಲ್ಲವನ್ನು ನಿರ್ಮಾಣ ಮಾಡಿತು, ನನ್ನ ಹಸ್ತ ನಿರ್ಮಿಸಿತು, ನನ್ನ ಬಾಯಿಂದ ಹೊರಟಿರ್ತಕ್ಕಂಥ ಮಾತು ಸಕಲ ಸೃಷ್ಟಿಯನ್ನು ಸೃಷ್ಟಿಸಿತು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು. ದೇವರ ಮಾತಿಗೆ ಇವತ್ತಿನ ದಿವಸ ಅನೇಕರು ಭಯಪಡ್ತಾ ಇಲ್ಲ, ಭಯಭಕ್ತಿಯ ಜೀವಿತ ಅನೇಕರಲ್ಲಿ ಕಾಣಿಸ್ತಾ ಇಲ್ಲ. ಅನೇಕರು ದೇವರ ವಾಕ್ಯಕ್ಕೆ ವಿರೋಧಿಗಳಾಗಿ ನಡೆಯುವಂಥದ್ದನ್ನು ಈ ಅಂತ್ಯಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ವಾಕ್ಯ ಹೇಳ್ತಾ ಇದೆ, ಆತನ ಮಾತಿಗೆ ನಾವು ಭಯಪಡುವಂಥವರಾಗಬೇಕು. ದೇವರು, ಯಾಕಂದರೆ ಆತನು ಜೀವ ಮರಣಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ಆತನು ಎಲ್ಲವುಗಳ ಮೇಲೆ ಯಜಮಾನನು, ಅಧಿಕಾರವುಳ್ಳಂಥ ಕುರುಬನಾಗಿ ಅಧ್ಯಕ್ಷನಾಗಿರುವಂಥ ಶಕ್ತಿಮಾನ್ ದೇವರಾಗಿದ್ದಾನೆ. ಆತನಿಗೆ ನಾವೆಲ್ಲರೂ ಕೂಡ ಭಯಪಡಬೇಕು. ಆದರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಆ ದೇವರಿಗೆ ಅನೇಕರು ಏನು ಮಾಡ್ತಾರಂತೆ, ಭಯಪಡ್ತಾ ಇಲ್ಲ. ಅದಕ್ಕಾಗಿ ಅವರು ದೇವರ ಕಟಾಕ್ಷವನ್ನು ಹೊಂದಲಾರದೆ ಜೀವಿಸ್ತಾ ಇದ್ದಾರೆ. ಪ್ರಿಯರೇ, 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ದೇವರ ಏನಂತ ಹೇಳ್ತೀವಿ ಸ್ವರಕ್ಕೆ ನಮ್ಮ ಸ್ಪಂದನೆ ಸಂಪೂರ್ಣವಾಗಿ ನಾವೇನಾಗಬೇಕಂತೆ, ಭಯಪಡುವವರಾಗಬೇಕು. ಯಾಕಂದರೆ ನಾವು ನೋಡ್ತಾ ಇದ್ದೇವೆ, ಯಾವಾಗ ಸೈತಾನನ ಆತ್ಮ ಆದಾಮ ಅವಳ ಬಳಿಗೆ ಬಂತು, ಸೈತಾನನ ಮಾತುಗಳನ್ನು ಅವರು ಕೇಳಿದ್ರು, ಅವರಿಗೆ ದೇವರ ಮಾತಿನ ಮೇಲೆ ಇರ್ತಕ್ಕಂಥ ಭಯ ಅನ್ನುವಂಥದ್ದು ಏನು ಮಾಡಿದ್ರಿ, ಹೊರಟೋಯ್ತು. ಹಲ್ಲೆಲೂಯಾ. ಏನು ಮಾಡಿದ್ರು ಅವರು? ದೇವರ ಮಾತಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನು ಸೈತಾನನು ಯಾವಾಗ ಅವರಿಗೆ ವಂಚಿಸಿದನು, ಯಾವಾಗ ಸೈತಾನನನ್ನು ಹಣ್ಣನ್ನು ತಿನ್ನಬೇಕಂತೇಳಿ ವಂಚಿಸಿದನು, ಆ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ಅವ್ರು ಏನಾದ್ರಿ, ದೇವರಿಗೆ ಭಯಪಡುವಂಥದ್ದನ್ನು ಬಿಟ್ಟರು. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸೈತಾನನ ಸಮೀಪದಲ್ಲಿರುವಾಗ ದೇವರ ವಾಕ್ಯಕ್ಕೆ ಅನೇಕರು ನಾವೇನು ಮಾಡ್ತೀವಿ, ನಾವು ಭಯಪಡೋದಿಲ್ಲ. ದೇವರಿಗೆ ವಿಧೇಯತೆಯನ್ನು ನಾವು ತೋರಿಸೋದಿಲ್ಲ. ದೇವರಿಗೆ ಒಳಗಾಗಿ ಜೀವಿಸಬೇಕೆನ್ನುವಂಥ ಮನಸ್ಥಿತಿ ಉಳ್ಳವರಾಗಿ ನಾವು ಅನೇಕರು ಇರೋದಿಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ, ನಾನು ಕಟಾಕ್ಷಿಸುವನು ಎಂಥವನೆಂದರೆ ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು. ದೇವರ ಮಾತಿಗೆ ನಾವು ಸಂಪೂರ್ಣವಾಗಿ ಭಯಪಡುವವರಾಗಬೇಕು. ಜಲಪ್ರಳಯದ ಸಮಯದಲ್ಲಿ ದೇವರ ಮಾತಿಗೆ ಭಯಪಟ್ಟು ದೇವರಿಗೆ ಒಳಗಾಗಿ ನೀತಿಯನ್ನು ಅನುಸರಿಸಿರ್ತಕ್ಕಂಥ ನೋಹನು ಎನ್ನುವಂಥ ವ್ಯಕ್ತಿ, ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಏನಂತೇಳಿ ಅಂತಂದರೆ, ಆ ವ್ಯಕ್ತಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನಂತೆ, ದೇವರಿಗೆ ಒಳಗಾಗಿ ಜೀವಿಸ್ತಾ ಇದ್ದಾನೆ, ದೇವರ ಮಾತಿಗೆ ಕಿವಿಗೊಡ್ತಾ ಇದ್ದಾನೆ. ನಾವೆಯನ್ನು ಕಟ್ಟು ಎಂಬುದಾಗಿ ಹೇಳಿದಾಗ ನಾವೆಯನ್ನು ಕಟ್ಟುವುದಕ್ಕಾಗಿ ತನ್ನ ಜೀವಿತವನ್ನು ಏನು ಮಾಡ್ತಾ ಇದ್ದಾನೆ, ಸನ್ನದ್ಧ ಮಾಡ್ತಾ ಇದ್ದಾನೆ. 120 ವರ್ಷಗಳ ಕಾಲ ನಾವೆಯನ್ನು ಕಟ್ಟಿ ತೀರಿಸ್ತಾ ಇದ್ದಾನೆ. ಪ್ರೇಯರ್, ಯಾರ್ರೀ? ನೋಹನು ಎನ್ನುವಂಥ ವ್ಯಕ್ತಿ. ಇಡೀ ಭೂಮಿಯಲ್ಲಿ ಎಲ್ಲ ಜನರು ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಸಮಯದಲ್ಲಿ ನೋಹನ ಕುಟುಂಬ, ನೋಹನ ಮಕ್ಕಳು, ಸೊಸೆಂದರು 8 ಜನ ಮಾತ್ರ ಸಂಪೂರ್ಣವಾಗಿ ದೇವರಿಗೆ ಭಯಪಡುವವರು, ದೇವರ ಮಾತಿಗೆ ಒಳಗಾಗಿ ಜೀವಿಸುವಂಥ ನೀತಿವಂತರಾಗಿ ಅವರು ಇದ್ದಾರೆ. ಪ್ರೇಯರ್, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಕಟಾಕ್ಷ, ದೇವರ ಕರುಣೆ, ದೇವರ ಏನಂತ ಹೇಳ್ತೀವಿ ಕೃಪೆ ಯಾರನ್ನು ಆದುಕೊಳ್ತೀರಿ? ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಯಾರನ್ನ ರೀ? ನೋಹನ ಕುಟುಂಬವನ್ನು. ಅದಕ್ಕಾಗಿ ಪ್ರೇಯರ್, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಾತಿಗೆ ನಾವು ಭಯಪಡುವವರು ಆಗಬೇಕು. ನೋಹನು ತನ್ನ ಕಾಲದವರಲ್ಲಿ ಆತನು ತಪ್ಪಿಲ್ಲದವನಾಗಿದ್ದನೆಂಬುದಾಗಿ ಸಾಕ್ಷಿ ಕೊಡ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಕೊರ್ನೆಲ್ಯ ಕುರಿತಾಗಿ ಕೂಡ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯದಲ್ಲಿ, ಹಲ್ಲೆಲೂಯಾ, ಕೊರ್ನೆಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. 2ನೇ ವಚನ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನಿಲ್ಲ. ನಾವು ನೋಡ್ತಾ ಇದ್ದೇವೆ, ಕೊರ್ನೆಲ್ಯನು ಏನು ಮಾಡ್ತಾ ಇದ್ದಾನಂತೆ, ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಮಾತಿಗೆ ನಾವು ಭಯಪಡುವವರಾಗಬೇಕು, ದೇವರಿಗೆ ಭಯಪಡುವವರಾಗಬೇಕು. ನಾವು ಮನುಷ್ಯರನ್ನು ನೋಡಿ ನಾವು ಭಯಪಡ್ತೀವಿ. ಯೇಸು ಸ್ವಾಮಿ ಒಂದ್ಸರಿ ಹೇಳ್ತಾರೆ, ಶರೀರವನ್ನು ಕೊಲ್ಲುವವರಿಗೆ ನೀವು ಯಾಕೆ ಭಯಪಡ್ತೀರಿ? ಶರೀರವನ್ನು, ಆತ್ಮವನ್ನು ಕೊಂದು ನರಕದಲ್ಲಿ ಹಾಕುವ ಆತನಿಗೆ ನೀವು ಭಯಪಡಬೇಕಲ್ವ? ಅಂದರೆ ಸೃಷ್ಟಿಕರ್ತನಾದಂಥ ದೇವರು ನಾನಾಗಿದ್ದೇನೆ, ನನಗೆ ನೀವು ಭಯಪಡ್ರಿ ಹೊರತಾಗಿ ಮನುಷ್ಯರನ್ನು ನೋಡಿ ನೀವೇನು ಮಾಡಬೇಡ್ರಿ,
ಭಯಪಡಬೇಡ್ರಿ. ಹಲ್ಲೆಲೂಯಾ. ಮನುಷ್ಯರು ಏನು ಮಾಡ್ಬೋದು ಮಾಡಿದ್ರೆ ನಿಮಗೆ ಕೇವಲ ಏನು ಮಾಡ್ಬೋದು ರೀ? ಏನು ಮಾಡ್ಬೋದು? ನಿಮ್ಮ ಪ್ರಾಣವನ್ನು ತೆಗೆಯುವಷ್ಟರ ಮಟ್ಟಿಗೆ ಅವರು ಏನು ಮಾಡ್ಬೋದು? ದ್ವೇಷ ಇಟ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಆತ್ಮ ಪ್ರಾಣ ಶರೀರಗಳು ಅದು ಯಾರ ಕೈಯಲ್ಲಿರುವಂಥದ್ದು ರೀ? ಪ್ರಾಣ ಜೀವಾತ್ಮಗಳು ಯಾರ ಕೈಯಲ್ಲಿರುವಂಥದ್ದು? ದೇವರ ಕೈಯಲ್ಲಿರುವಂಥದ್ದು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ, ಇವತ್ತಿನ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಭಯಪಡುವಂಥ ಸಮಯದಲ್ಲಿ, ದೇವರಿಗೆ ಒಳಗಾಗಿ ಭಯಪಟ್ಟು ನಾವು ಜೀವಿಸುವಂಥ ಸಮಯದಲ್ಲಿ ದೇವರ ಕೃಪಾ ಕರುಣೆಗೆ ಕಟಾಕ್ಷಕ್ಕೆ ನಾವು ಒಳಗಾಗ್ತೀವಿ. ಆವತ್ತಿನ ದಿವಸ ನೋಹನು ದೇವರಿಗೆ ಭಯಪಟ್ಟು ನೀತಿವಂತನಾಗಿ ದೇವರ ವಾಕ್ಯಕ್ಕೆ ವಿಧೇಯತೆ ಉಳ್ಳವನಾಗಿ ಜೀವಿಸಿದ ಕಾರಣಕ್ಕಾಗಿ ಜಲಪ್ರಳಯದ ಸಮಯದಲ್ಲಿ ಆ ಜಲ ಆತನ ಕುಟುಂಬವನ್ನು ಏನು ಮಾಡಲಿಲ್ಲ? ನಾಶನ ಮಾಡಲಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಕೊರ್ನೆಲ್ಯನು ಕೂಡ ದೇವರಿಗೆ ಭಯಪಡುತ್ತಾ ಇದ್ದ ಕಾರಣಕ್ಕಾಗಿ ದೇವರು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಆ ವ್ಯಕ್ತಿಯನ್ನು, ಅನ್ಯನಾಗಿರ್ತಕ್ಕಂಥ ಆತನನ್ನು ಪೇತ್ರನ ಮೂಲಕವಾಗಿ ರಕ್ಷಣೆ ಮಾರ್ಗಕ್ಕೆ ದೇವರು ಏನು ಮಾಡಿದ್ರಿ? ನಡೆಸಿದ್ರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಭಯಪಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ ಪ್ರಿಯರೇ. ದೇವರ ವಾಕ್ಯಕ್ಕೆ ಇವತ್ತಿನ ದಿವಸ ನಾವು ಭಯಪಡುವವರಾಗಿದ್ದೇವಾ ಅಥವಾ ದೇವರ ವಾಕ್ಯವನ್ನು ಎದುರಿಸುವವರಾಗಿದ್ದೇವಾ? ನಮ್ಮ ಜೀವಿತವನ್ನು ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಐದನೇದಾಗಿ ನಾವು ಈ ಸಮಯದಲ್ಲಿ ನೋಡ್ತಾ ಇದ್ದೇವೆ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರಬೇಕಂದ್ರೆ, ನಾವು ಸಂಪೂರ್ಣವಾಗಿ ಅದನ್ನು ಕೇಳುವವರಾಗಿ ಇರಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 10ನೇ ಅಧ್ಯಾಯ 17ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ ಎಂಬುದಾಗಿ. ಅಂದರೆ ವಾಕ್ಯವನ್ನು ನಾವು, ಸುವಾರ್ತೆಯನ್ನು ಸಾರಿರುವಂಥದ್ದನ್ನು ನಾವೇನು ಮಾಡಬೇಕು? ಕೇಳುವವರಾಗಬೇಕು. ಇವತ್ತಿನ ದಿವಸ ಅನೇಕರು ಕೇಳುವವರು ನಾವು ಇಲ್ಲ, ಸ್ವಲ್ಪ ಜನ ನಾವಿದ್ದೇವೆ. ಸ್ವಲ್ಪ ಚಿಕ್ಕ ಹಿಂಡೆ ಎದರಬೇಡ ಎಂಬುದಾಗಿ ದೇವರು ನಮ್ಮನ್ನು ಪ್ರೋತ್ಸಾಹಿಸುತ್ತಾ, ಎಲ್ಲಿ ಬರುವವರು ಕೂಡಿ ನನ್ನ ನಾಮದಲ್ಲಿ ಬರುವವರು ಅವರ ಮಧ್ಯದಲ್ಲಿ ನಾನು ಬರ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಆತನು ನಮ್ಮ ಸಂಗಡ ಮಾತಾಡೋದಕ್ಕೆ ಏನು ಮಾಡಿದ್ದಾನೆ? ಇಷ್ಟಪಟ್ಟಿದ್ದಾನೆ. ನಾವು ಚಿಕ್ಕ ಗುಂಪಾಗಿ ಆತನ ಮಾತುಗಳನ್ನು ಕೇಳಿಸಿಕೊಳ್ಳುವವರು ನಾವೇನಾಗಿದ್ದೀವಿ? ಧನ್ಯರೇ ಸರಿಯಾಗಿದ್ದೀವಿ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಕೇಳಿದಂಥ ವಾಕ್ಯ ಏನಂತ ಹೇಳ್ತಾ ಇದೆ? ಕೇಳುವಂಥ ಸುವಾರ್ತೆ, ಸಾರಿದಂಥ ವಾರ್ತೆ ಅದು ಏನಂತೆ? ನಂಬಿಕೆಗೆ ಆಧಾರ. ವಾಕ್ಯವನ್ನು ನಾವು ಕೇಳುವವರಾಗಬೇಕು. ಇವತ್ತಿನ ದಿವಸದಲ್ಲಿ ನೋಡ್ರಿ, ಅನೇಕ ಭಾಷಣಗಳನ್ನು, ರಾಜಕೀಯ ಭಾಷಣಗಳನ್ನು ಕೇಳೋದಕ್ಕಾಗಿ ಭಾಳ ಇಷ್ಟಪಡುವಂಥವ್ರು ಆಗಿರ್ತಾರೆ. ಹಾಸ್ಯೋತ್ಸವಗಳಂತೇಳಿ ಹಾಸ್ಯ ಮಾತುಗಳನ್ನು ಕೇಳುವುದಕ್ಕಾಗಿ ಭಾಳ ಇಷ್ಟಪಡುವಂಥವ್ರು ಆಗಿರ್ತವೆ. ರಾಜಕೀಯ ಭಾಷಣಗಳು ಕೇವಲ ಏನು ಮಾಡ್ಬೋದು? ಭರವಸೆಗಳನ್ನು ಕೊಡ್ಬೋದು, ಆದರೆ ನಿನ್ನ ಜೀವಿತದಲ್ಲಿ ಅವು ಬೆಳಕನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಹಾಸ್ಯೋತ್ಸವದ ಒಂದು ಸಂಗತಿಗಳು ಸ್ವಲ್ಪ ಹೊತ್ತು ಮನಸ್ಸಿಗೆ ಸಮಾಧಾನ ಕೊಡ್ಬೋದು, ಆದರೆ ಶಾಶ್ವತವಾದಂಥ ಸಮಾಧಾನವನ್ನು, ಮನಃಶಾಂತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕವಾಗಿರ್ತಕ್ಕಂಥ ಲೋಕದ ಜ್ಞಾನಯುಕ್ತವಾಗಿರ್ತಕ್ಕಂಥ ಮಾತುಗಳು, ತಿಳುವಳಿಕೆಯ ಮಾತುಗಳನ್ನು ಕೇಳೋದಕ್ಕೆ ಜನರು ಹೋಗ್ತಾರೆ. ಅವೆಲ್ಲವುಗಳಿಂದ ಅವರಿಗೆ ಸ್ವಲ್ಪ ಹೊತ್ತು ಮಾತ್ರ ಕ್ಷಣಿಕವಾದಂಥ ಸುಖ, ಕ್ಷಣಿಕವಾದಂಥ ಬಿಡುಗಡೆ ಸಿಗ್ಬೋದು ಹೊರತಾಗಿ ದೇವರ ವಾಕ್ಯವನ್ನು ಕೇಳೋದ್ರಿಂದ ಏನಾಗುತ್ತಂತ ಹೇಳ್ತಾರೆ ವಾಕ್ಯ? ಏನಂತ ಹೇಳುತ್ತೆ? ಆ ದೇವರ ವಾಕ್ಯವನ್ನು ಕೇಳೋದ್ರಿಂದ ನಮ್ಮ ಜೀವಿತದಲ್ಲಿ ಏನು ಸಿಗುತ್ತಂತ್ರಿ? ನಿತ್ಯ ಜೀವ, ರಕ್ಷಣೆ, ವಿಮೋಚನೆ, ಬಿಡುಗಡೆ. ಸಂಪೂರ್ಣವಾಗಿ ಅದನ್ನು ಕೇಳಿ ನಂಬುವುದರಿಂದ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಕೂಡ ದೇವರ ವಾಕ್ಯ ಏನು ಮಾಡುವಂಥದ್ದಾಗಿದೆ ಅಂತ್ರಿ. 4ನೇ 12ನೇ ವಚನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಪಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣಾತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಂತಹ ದೇವರ ವಾಕ್ಯವನ್ನು 5ನೇದಾಗಿ ನಾವೇನು ಮಾಡಬೇಕು? ಕೇಳುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನು ಮಾಡುವಂಥವ್ರಾಗಬೇಕ್ರಿ? ನಾವು ಕೇಳುವಂಥವ್ರಾಗಬೇಕು. ಅನೇಕರು ದೇವರ ವಾಕ್ಯವನ್ನು ಏನು ಮಾಡ್ತಾ ಇಲ್ಲ? ಕೇಳ್ತಾ ಇಲ್ಲ. ಲೋಕದಲ್ಲಿರ್ತಕ್ಕಂಥ ಅನೇಕ ಮಾತುಗಳ ಕುರಿತಾಗಿ ಕೇಳಿಸಿಕೊಳ್ಳುವಂಥವ್ರು ಆಗಿರ್ತಾರೆ. ಸಿನಿಮಾ, ಸೀರಿಯಲ್, ಅನೇಕವಾಗಿರ್ತಕ್ಕಂಥ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳು ಬಂದಿದ್ದಾವೆ. ಯೌವನಸ್ಥರು ಅನೇಕರು ಅದರಲ್ಲೇ ಮುಳುಗಿ ತೇಲಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ನೀನು ಕೇಳುವುದರಿಂದ ಆ ವಾಕ್ಯ ನಿನಗೆ ವಿಮೋಚನೆಯನ್ನು ಕೊಡುತ್ತೆ, ನಿನಗೆ ಬಿಡುಗಡೆಯನ್ನು ಕೊಡುತ್ತೆ, ನಿನಗೆ ಆದರಣೆಯನ್ನು ಕೊಡುತ್ತೆ, ನಿನ್ನನ್ನು ಆಶೀರ್ವಾದದ ಕಡೆಗೆ ನಡೆಸುತ್ತೆ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಅದು ನಿಲ್ಲಿಸುವಂಥದ್ದಾಗಿದೆ. ಅಲ್ಲಿ ನೋಡ್ತಾ ಇದ್ದೇವೆ ಸಂಪೂರ್ಣವಾಗಿ ಪ್ರಿಯರೇ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಆ ದೇವರ ವಾಕ್ಯಕ್ಕೆ ಭಯಪಡುವಂಥದ್ದು ಮಾತ್ರವಲ್ಲ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಅದರ ಸಲುವಾಗಿ
ಕೇಳುವವರಾದ ನೀವು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆತನನ್ನು ನೋಡುವುದಕ್ಕಾಗಿ, ಆತನ ಸ್ವರಗಳನ್ನು ಕೊಳ್ಳುವುದಕ್ಕಾಗಿ ಎಷ್ಟೋ ಜನರು ಈ ಲೋಕದಲ್ಲಿ ಕಾದರು. ದೇವರು ನರಾವತಾರಿಯಾಗಿ ಎತ್ತಿ ಬರ್ತಾನೆ, ನರಾವತಾರಿಯಾಗಿ ಬರ್ತಾನೆ, ಮನುಷ್ಯನಾಗಿ ಬರ್ತಾನೆ ಎಂಬುದಾಗಿ. ಆದರೆ ಆತನ ಕಾಲದಲ್ಲಿ ನೋಡಿದಂಥವ್ರು, ಆತನ ಸ್ವರವನ್ನು ಕೇಳಿದಂಥವ್ರು ಎಷ್ಟೋ ಅದೃಷ್ಟವಂತರು, ಎಷ್ಟೋ ಭಾಗ್ಯವಂತರು, ಎಷ್ಟೋ ಸೌಖ್ಯವಂತರು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ಈ ನನ್ನ ಮಾತುಗಳನ್ನು, ನನ್ನನ್ನು ನೋಡಬೇಕಂತೇಳಿ, ನನ್ನ ಸ್ವರವನ್ನು ಕೇಳಿಸಿಕೊಳ್ಬೇಕಂತೇಳಿ ಎಷ್ಟೋ ಪ್ರವಾದಿಗಳು ಕಾದಿದ್ರು, ಆದರೆ ನೀವಾದರೂ ಧನ್ಯರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಕೇಳುವಂಥವರು ಆಗಬೇಕು. ಅನೇಕ ದೇವರ ವಾಕ್ಯ ಕೇಳಲಾರ್ದಂಥ ಸಮಯಗಳು ಬರಲಿಕ್ಕಿದ್ದಾವೆ. ಲೋಕದಲ್ಲಿ ದೇವರ ವಾಕ್ಯ ಸಿಗಲಾರ್ದಂಥ ಸಮಯ ಉಂಟಾಗಲಿಕ್ಕಿದೆ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯದ ಕ್ಷಾಮ ಬರಲಿಕ್ಕಿದೆ, ವಾಕ್ಯದ ಕ್ಷಾಮ ಬರಲಿಕ್ಕಿದೆ. ಅದಕ್ಕಾಗಿ ಇವತ್ತಾದರೂ ನೀನು ದೇವರ ವಾಕ್ಯವನ್ನು ಕೇಳಿಸಿಕೊಂಡ್ರೆ ಆ ದೇವರ ವಾಕ್ಯ ನಿನ್ನ ಜೀವಿತವನ್ನು ಏನು ಮಾಡುವಂಥದ್ದಾಗಿದೆ, ಮಾರ್ಪಡಿಸುವಂಥದ್ದಾಗಿದೆ, ವಿಮೋಚನೆಯನ್ನು ಕೊಡುವಂಥದ್ದಾಗಿದೆ. ನಾವು ನೋಡ್ತಾ ಇದ್ದೀವಿ. ಆರನೇದಾಗಿ, ದೇವರ ವಾಕ್ಯವನ್ನು ನಾವು ಭಯಪಡುವಂಥದ್ದು ಮಾತ್ರವಲ್ಲ, ಕೇಳುವಂಥದ್ದು ಮಾತ್ರವಲ್ಲ, ಸಂಪೂರ್ಣವಾಗಿ ಅದಕ್ಕೆ ನಾವು ಪ್ರೀತಿಸುವಂಥವರು ಕೂಡ ಆಗಿರಬೇಕು. 119ನೇ ಕೀರ್ತನೆಯಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, 65ನೇ ವಚನದಲ್ಲಿ. ಒಂದು ಸಾರಿ ಓದಿಕೊಳ್ಳೋಣ. ಹಲ್ಲೆಲೂಯಾ. ಯೆಹೋವನೇ, ನೀನು ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಿಗೆ ಮಹೋಪಕಾರ ಮಾಡಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಪ್ರೀತಿಸುವಂಥವರು ಆಗಿರಬೇಕು. ಹಲ್ಲೆಲೂಯಾ. ದೇವರು ನಮಗೋಸ್ಕರವಾಗಿ ವಾಗ್ದಾನಗಳನ್ನು ಇಟ್ಟಿದ್ದಾನೆ, ನಮಗೋಸ್ಕರವಾಗಿ ಆದರಣೆಯನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯ ನಮ್ಮನ್ನು ಆಧರಿಸುವಂಥದ್ದು, ಸಂತೈಸುವಂಥದ್ದು ಮಾತ್ರವಲ್ಲ, ಕಷ್ಟದ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು ಆಗಿದೆ ಪ್ರೇರೆ. ಭಕ್ತನ ನೆನಪು ಮಾಡಿಕೊಳ್ತಾ ಇದ್ದಾನೆ, ದೇವರೇ, ನೀನು ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಾದಂಥ ನನಗೆ ಮಹೋಪಕಾರವನ್ನು ನೀನು ಮಾಡಿದ್ದಿ ಎಂಬುದಾಗಿ ದೇವರ ವಾಕ್ಯದ ಕುರಿತಾಗಿ ತನ್ನ ಪ್ರೀತಿಯನ್ನು ಏನು ಮಾಡ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ. ಭಕ್ತನು ಆಗಿರುವಂಥ ದಾವೀದನು ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ವಾಕ್ಯವನ್ನು ನಾವೇನು ಮಾಡುವಂಥವ್ರಾಗಬೇಕು, ಪ್ರೀತಿಸುವಂಥವರಾಗಬೇಕು. ಭಯಪಡುವಂಥದ್ದು ಮಾತ್ರವಲ್ಲ, ಕೇಳುವಂಥದ್ದು ಮಾತ್ರವಲ್ಲ, ಸಂಪೂರ್ಣವಾಗಿ ಆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ನೆನೆಸಿಕೊಂಡು, ದೇವರ ಮಹೋಪಕಾರಗಳನ್ನು ನೆನೆಸಿಕೊಂಡು ನಾವು ಆತನನ್ನು ಸ್ತುತಿಸುವಂಥವರು ಆಗಬೇಕು ಪ್ರಿಯರೇ. ದೇವರ ವಾಕ್ಯವನ್ನು ತಿಳಿಸುವಂಥವರು ಕೂಡ ನಾವು ಆಗಬೇಕು. ಅನೇಕರು ನಾವು ಕೇಳಿಸಿಕೊಳ್ತೀವಿ, ಅನೇಕರು ನಾವು ದೇವರಿಗೆ ಭಯಪಟ್ಟು ನಡಿತೀವಿ, ಆದರೆ ದೇವರ ವಾಕ್ಯವನ್ನು ಪ್ರೀತಿಸುವುದಕ್ಕಾಗಿ ನಾವು ಹಿಂದೇಟು ಹಾಕುವಂಥವರು ಆಗಿರ್ತೀವಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನ, ಕೆಲವೊಂದು ಸಾರಿ ವಾಕ್ಯ ಹೇಳುವಂಥ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಮಾತಾಡುವಾಗ ಆ ಒಂದು ಮಾತಾಡುವಂಥ ಮಾತುಗಳು ನಿನ್ನ ಜೀವಿತಕ್ಕೆ ಅನುಗುಣವಾಗಿ, ನಿನ್ನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ದೇವರ ವಾಕ್ಯ ಬಂದಾಗ, ನೀನು ಆ ಸಂದರ್ಭದಲ್ಲಿ ನಿನ್ನ ಜೀವಿತ ಬದಲಾವಣೆಯಾದಾಗ, ದೇವರು ನಿನ್ನನ್ನು ಮುಟ್ಟಿದಾಗ, ಕೆಲವು ದಿವಸಗಳಾದ ಮೇಲೆ ನಿನ್ನ ಕುರಿತಾಗಿ, ನೀನು ಆ ವಾಗ್ದಾನದ ಕುರಿತಾಗಿ ನೀನು ಏನು ಮಾಡುವಂಥವನಾಗಬೇಕು, ಯೋಚಿಸುವಂಥವನಾಗಬೇಕು. ಹೌದು ದೇವರೇ, ನಿನ್ನನ್ನು ಸಂಪೂರ್ಣವಾಗಿ ಮುಟ್ಟಿದೆಯಾ, ತಾಕಿದೆಯಾ, ಸ್ವಸ್ಥಪಡಿಸಿದೆಯಾ, ವಿಮೋಚನೆ ಬಿಡುಗಡೆಯನ್ನು ಕೊಟ್ಟಿದೆಯಪ್ಪ. ನಿನ್ನ ವಾಗ್ದಾನ ನಿರರ್ಥಕವಾಗಲಿಲ್ಲ, ನಿನ್ನ ವಾಗ್ದಾನ ಸಂಪೂರ್ಣವಾಗಿ ನೀನು ನೆರವೇರಿಸಿದೀಯಾ, ನನ್ನನ್ನು ಕೈ ಬಿಡಲಿಲ್ಲ, ನೀನು ಸಂಪೂರ್ಣವಾಗಿ ನನ್ನ ಜೀವಿತದಲ್ಲಿ ಬರಬೇಕಾದಂಥ ಆಶೀರ್ವಾದವನ್ನು ನೀನು ಒದಗಿಸಿಕೊಟ್ಟಿದೀಯಾ. ವೈದ್ಯರು ಕೈ ಬಿಟ್ಟರು, ಅಕ್ಕಪಕ್ಕದವರು ಕೈ ಬಿಟ್ಟರು, ಮನೆಯವರು ಕೈ ಬಿಟ್ಟರು, ನೆರೆಹೊರೆಯವರು ಕೈ ಬಿಟ್ಟರು, ಎಲ್ಲರೂ ಕೈ ಬಿಟ್ಟರು ಕೂಡ ನೀನು ಕೈ ಬಿಡದೆ ನನ್ನನ್ನು ನಡೆಸಿದೆಯಾ. ನಾನು ಅಂದುಕೊಂಡೆ ಆ ಸಮಯದಲ್ಲಿ ಯಾರು ನನಗಿಲ್ಲ ಎಂಬುದಾಗಿ, ಆದರೆ ನೀನೇ ನನಗೆ ಎಲ್ಲವಾಗಿ ದಿಕ್ಕು ದೆಸೆಯು ನೀನಾಗಿ ನನ್ನನ್ನು ಕಾಪಾಡಿದೆಯಲ್ಲ ಅಂತೇಳಿ ಭಕ್ತನು ಏನು ಮಾಡ್ತಾನೆ, ಅವುಗಳನ್ನು ನೆನೆಸಿಕೊಳ್ತಾನೆ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಪ್ರೀತಿಸುವಂಥವರು ಆಗಿರಬೇಕು ಪ್ರೇರೆ. ಕೊನೆಯದಾಗಿ, ನಾವು ದೇವರ ವಾಕ್ಯಕ್ಕೆ ಭಯಪಡುವಂಥವರು ಮಾತ್ರವಲ್ಲದೆ, ದೇವರ ವಾಕ್ಯವನ್ನು ಕೇಳುವಂಥವರು ಮಾತ್ರವಲ್ಲದೆ, ದೇವರು ಮಾಡಿದಂಥ ಮೇಲುಗಳನ್ನು, ಉಪಕಾರಗಳನ್ನು ನೆನೆಸಿಕೊಂಡು ಅದನ್ನು ಪ್ರೀತಿಸುವಂಥವರಾಗಿ ಇರುವಂಥದ್ದು ಮಾತ್ರವಲ್ಲದೆ, ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನಾವೇನು ಮಾಡಬೇಕು, ಧ್ಯಾನಿಸುವಂಥವರಾಗಬೇಕು. ಏನು ಮಾಡಬೇಕು, ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಧ್ಯಾನ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರಬೇಕು, ಏನ್ರಿ, ಯಾವ ರೀತಿಯಾಗಿ ದೇವರ ಕುರಿತಾಗಿ ಆಲೋಚನೆ ಉಳ್ಳವರಾಗಿ,
ದೇವರು ಮಾಡಿದಂಥ ಮೇಲುಗಳನ್ನು ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ದೇವರ ಒಂದು ವಾಕ್ಯ ಅದು ಏನು ನಮಗೆ ತಿಳಿಸ್ಲಿಕ್ಕಿದೆ, ದೇವರ ವಾಕ್ಯ ಮುಂದೆ ಭವಿಷ್ಯತ್ತಿನ ಕುರಿತಾಗಿ ಯಾವುದನ್ನು ನಮ್ಮ ಸಂಗಡ ಮಾತಾಡಲಿಕ್ಕಿದೆ ಅವುಗಳನ್ನು ನಾವು ಸಂಪೂರ್ಣವಾಗಿ ಏನು ಮಾಡುವಂಥವ್ರಾಗಬೇಕು, ಧ್ಯಾನಿಸುವಂಥವ್ರಾಗಬೇಕು. ದೇವರ ವಾಕ್ಯ ಧ್ಯಾನಿಸುವಾಗ ಲೌಕಿಕ ಜ್ಞಾನಕ್ಕಿಂತ ದೇವರು ಹೆಚ್ಚಿನದಾಗಿ ಏನು ಕೊಡ್ತಾನೆ ರೀ, ದೈವಿಕವಾದಂಥ ಜ್ಞಾನ ಕೊಡ್ತಾನೆ. ಇವತ್ತಿನ ದಿವಸ ಅನೇಕ ಸೈಂಟಿಸ್ಟ್ಗಳು ಸತ್ಯವೇದವನ್ನು ಧ್ಯಾನಿಸುವುದರ ಮೂಲಕವಾಗಿ ಅನೇಕ ವಿಷಯಗಳನ್ನು ಏನು ಮಾಡಿದ್ದಾರೆ, ಅವರು ಕಂಡುಕೊಂಡಿದ್ದಾರೆ. ಅನೇಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಅವ್ರು ಏನು ಮಾಡಿದ್ದಾರೆ, ಕಂಡುಕೊಂಡಿದ್ದಾರೆ. ಅನೇಕ ವಸ್ತುಗಳನ್ನು ಅವ್ರು ಏನು ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ. ಪ್ರಿಯರೇ, ದೇವರ ವಾಕ್ಯವನ್ನು ಅನೇಕರು ಧ್ಯಾನ ಮಾಡಿ ಈ ದೇವರ ವಾಕ್ಯದಲ್ಲಿ ಅನೇಕವಾಗಿರ್ತಕ್ಕಂಥ ನಿಯಮಗಳಿದ್ದಾವೆ. ಸಮಾಜದಲ್ಲಿ ಮನುಷ್ಯನು ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಬಾಳಬೇಕು, ಯಾವ ರೀತಿಯಾಗಿ ಜೀವಿಸಬೇಕು, ದೇವರನ್ನು ಕಂಡುಕೊಳ್ಳಬೇಕಾದರೆ ಯಾವುದು ಸತ್ಯ ಮಾರ್ಗ, ಮೋಕ್ಷ ಮಾರ್ಗ ಎಂಬುದಾಗಿ ಅನೇಕ ಸಂಗತಿಗಳನ್ನು ಸತ್ಯವೇದವನ್ನು ಧ್ಯಾನ ಮಾಡುವಾಗ ನಮಗೆ ಅನೇಕ ಸಂಗತಿಗಳು ಏನಾಗ್ತವೆ, ಗೊತ್ತಾಗ್ತವೆ, ಗೋಚರವಾಗ್ತವೆ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಾವೇನು ಮಾಡುವಂಥವ್ರಾಗಬೇಕು, ಧ್ಯಾನಿಸುವಂಥವ್ರಾಗಬೇಕು. ದೇವರ ವಾಕ್ಯವನ್ನು ಏನು ಮಾಡಬೇಕು, ನಾವು ಧ್ಯಾನಿಸುವಂಥವ್ರಾಗಬೇಕು. ಒಂದು ವೇಳೆ ಓದೋದಕ್ಕೆ ಬರುವಂಥ ಸ್ಥಿತಿ ನಮ್ಮಲ್ಲಿಲ್ವಾ, ನಾವು ಕೇಳಿಸಿಕೊಳ್ಳುವಂಥವರಾಗಿ ಅದರ ಕುರಿತಾಗಿ ಆಲೋಚನೆ ಮಾಡುವಂಥವರಾಗಿ, ಮುಂದೆ ದೇವರು ಬರಲಿಕ್ಕಿದ್ದಾನೆ, ಮಧ್ಯ ಆಕಾಶದಲ್ಲಿ ಆತನು ಬರ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಆತನು ಯಾರಿಗೋಸ್ಕರವಾಗಿ ಬರ್ತಾನೆ, ಯಾರ್ಯಾರು ಆತನನ್ನು ನಂಬಿದಾರೋ, ಯಾರ್ಯಾರು ರಕ್ಷಣೆಯನ್ನು ಹೊಂದಿದಾರೋ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಸ್ವಾಮಿ ಯಾರ ಕುರಿತಾಗಿ ಹೇಳಿದಾರೋ, ಯಾರು ಆತನ ಮಾತಿಗೆ ಭಯಪಟ್ಟು ವಿಧೇಯತೆಯನ್ನು ತೋರಿಸಿ ಆತನಿಗೋಸ್ಕರವಾಗಿ ತಮ್ಮ ಜೀವಿತವನ್ನು ಜೀವಿಸ್ತಾ ಇರ್ತಾರೋ, ಲೋಕದ ವಿಷಯಗಳಲ್ಲಿ ನಡವಳಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳದೆ ದೇವರಿಗೆ ಸಂಪೂರ್ಣವಾಗಿ ಮೆಚ್ಚುಗೆಯಾಗಿ ಯಾರು ಜೀವಿಸ್ತಾ ಇರ್ತಾರೋ ಅಂಥವರನ್ನು ಆತನು ಕರೆದುಕೊಂಡು ಹೋಗಲಿಕ್ಕೆ ಏನು ಮಾಡಲಿಕ್ಕಿದ್ದಾನೆ, ಬರಲಿಕ್ಕಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಕೂಡ ನಮ್ಮ ಜೋಳದ ಹೊಲಗಳಲ್ಲಿ ನಾವೇನು ಮಾಡ್ತೀವಿ, ಜೋಳವನ್ನು ಏನು ಮಾಡ್ತೀವಿ, ನಾವು ತೆನೆಗಳನ್ನು ಕಟ್ ಮಾಡಿ ಏನು ಮಾಡ್ತೀವಿ ರೀ, ಒಳ್ಳೆಯದನ್ನು ನಾವೇನು ಮಾಡ್ತೀವಿ, ನಾವು ಒಳ್ಳೆಯದನ್ನು ಏನು ಮಾಡ್ತೀವಿ, ನಾವು ನಮ್ಮ ಮನೆಗೆ ತೆಗೆದುಕೊಂಡು ಬರ್ತೀವಿ. ಕೆಟ್ಟದನ್ನು ನಾವೇನು ಮಾಡ್ತೀವಿ, ನಾವು ಸಂಪೂರ್ಣವಾಗಿ ಅದು ಸರಿಯಾದ ರೀತಿಯಲ್ಲಿ ಅದಕ್ಕೂ ಗೊಬ್ಬರ ಹಾಕಿದ್ದೀವಿ, ಅದಕ್ಕೂ ಎಣ್ಣೆ ಹೊಡೆದಿದ್ದೀವಿ, ಅದಕ್ಕೂ ಕೂಡ ಬೇಕಾಗಿರುವಂಥದ್ದೆಲ್ಲ ಮಾಡಿದ್ದೀವಿ, ನೀರನ್ನು ಹರಿಸಿದ್ದೀವಿ, ಎಲ್ಲವುಗಳನ್ನು ಮಾಡಿದ್ದೀವಿ. ಅದಕ್ಕೆ ಆದರೂ ಕೂಡ ಅದು ಏನು ಕೊಡಲಿಲ್ಲ, ನಮಗೆ ಫಲ ಕೊಡಲಿಲ್ಲ. ಹಲ್ಲೆಲೂಯಾ. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೂ ಕೂಡ ದೇವರು ಭೂಮಿಯನ್ನು ಕೊಟ್ಟಿದ್ದಾನೆ. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವುಗಳನ್ನು ದೇವರು ಉಂಟು ಮಾಡಿದ್ದಾನೆ. ಎಲ್ಲವುಗಳ ವಿಷಯದಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾನೆ. ತನ್ನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕೂಡ, ಕೇಳಿಸಿಕೊಳ್ಳುವುದಕ್ಕಾಗಿ ಕೂಡ ಅನೇಕವಾದಂಥ ಚಾನೆಲ್ಸ್ಗಳ ಮೂಲಕವಾಗಿ ದೇವರು ತನ್ನ ಕುರಿತಾಗಿ ತಿಳಿಸಿದರೂ ಕೂಡ ಅನೇಕರು ನಂಬಲಾರದಂಥವ್ರು ಏನಾಗ್ತಾರೆ, ಒಟ್ಟಿನೋಪಾದಿಯಲ್ಲಿ ಹೊಲದಲ್ಲಿ ಯಾವ ರೀತಿಯಾಗಿ ಒಟ್ಟನ್ನು ಕಳೆಯನ್ನು ನಾವು ಸುಡ್ತೀವೋ ಅಂತ್ಯಕಾಲದಲ್ಲಿ ಜನರು ಏನಾಗ್ತಾರಂತೆ, ಅದೇ ರೀತಿಯಾಗಿ ಘೋರವಾದಂಥ ಅಗ್ನಿ ನರಕಕ್ಕೆ ಅವ್ರು ಏನಾಗ್ತಾರೆ, ಬಲಿ ಆಗ್ತಾರೆ. ಪ್ರಿಯರ, ಆದರೆ ಗಟ್ಟಿ ಕಾಳುಗಳಾಗಿರುವಂಥವರನ್ನು ದೇವ್ರ ವಾಕ್ಯ ಹೇಳುತ್ತೆ, ಆತನು ತನ್ನ ಸಂಗಡ ಪರಲೋಕಕ್ಕೆ ಏನು ಮಾಡ್ತಾನಂತೆ, ಕರೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಟಿಮೇಟ್ ಟ್ರೂತ್ ಏನ್ರಿ, ದೇವರು ಮೊದಲನೇ ಸಾರಿ ಲೋಕಕ್ಕೆ ಪ್ರೀತಿಯಿಂದ ಬಂದ, ಎರಡನೇ ಸಾರಿ ಆತನು ಉಗ್ರ ಕೋಪವುಳ್ಳವನಾಗಿ ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದಾನೆ. ಆ ಒಂದು ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ದೇವರು ಒಂದು ನಿಯಮವನ್ನು ಮಾಡಿದ್ದಾನೆ. ಆತನನ್ನು ನಂಬಿ ನಾವು ರಕ್ಷಣೆಯ ಮಾರ್ಗದಲ್ಲಿ ಬಂದರೆ, ಆತನನ್ನು ಹಿಂಬಾಲಿಸಿ ನಡೆಯುವಂಥ ಮಕ್ಕಳು ನಾವಾದರೆ ಖಂಡಿತವಾಗಿ ನಮಗೋಸ್ಕರವಾಗಿ ದೇವರು ಸಿದ್ಧ ಮಾಡಿರ್ತಕ್ಕಂಥ ಆಶೀರ್ವಾದದ ನಗರ, ಹಲ್ಲೆಲೂಯಾ, ಪರಿಶುದ್ಧ ಪಟ್ಟಣ, ಪರಲೋಕವನ್ನು ನಾವೆಲ್ಲರೂ ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿ ಇರುತ್ತೆ. ಪ್ರಿಯರು, ಒಂದು ವೇಳೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ, ಅದನ್ನು ನಾವು ಇರಲಿ ಬಿಡು ಅಂತೇಳಿ ಬಿಟ್ಟರೆ ನಾವೇನಾಗ್ತೀವಿ, ಕೈ ಬಿಡಲ್ಪಡ್ತೀವಿ. ಪ್ರಿಯರು, ಅದಕ್ಕಾಗಿ ದೇವರ ವಾಕ್ಯವನ್ನು ಕೇವಲ ನಾವು ಸ್ವೀಕರಿಸುವಂಥದ್ದು ಮಾತ್ರವಲ್ಲ, ನಂಬುವಂಥದ್ದು ಮಾತ್ರವಲ್ಲ, ಭಯಪಡುವಂಥದ್ದು ಮಾತ್ರವಲ್ಲ, ಕೇಳುವಂಥವ್ರು ಮಾತ್ರವಾಗಿರದೆ, ಪ್ರೀತಿಸುವಂಥವ್ರು ಮಾತ್ರವಾಗಿರದೆ, ಕೈಕೊಂಡು ನಡೆಯುವಂಥವರಾಗಿ ಕೂಡ ಅಷ್ಟು ಮಾತ್ರವಲ್ಲದೆ ಅದನ್ನು ಧ್ಯಾನಿಸುವಂಥವರು ಕೂಡ ನಾವು ಆಗಿರಬೇಕು. ದೇವರು ಬರಲಿಕ್ಕಿದ್ದಾನೆ ಎರಡನೇ ಸಾರಿ. ಯಾರಿಗೋಸ್ಕರವಾಗಿ? ತನ್ನನ್ನು ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ಅವರನ್ನು ಕರೆದುಕೊಂಡು ಹೋಗ್ತಾನೆ. 7 ವರ್ಷಗಳ ಕಾಲ ಭಯಂಕರವಾದಂಥ ಶ್ರಮೆ ಈ ಭೂಮಿಯ ಮೇಲೆ ಇರುತ್ತೆ. ಎಷ್ಟು ವರ್ಷ? 7 ವರ್ಷ. ಮೊನ್ನೆ ಕೊರೋನಾ ಬಂದ ಸಮಯದಲ್ಲಿ ಹೆಂಗಿತ್ತು ಪರಿಸ್ಥಿತಿಗಳು? ಚೆನ್ನಾಗಿತ್ತಾ? ಹೆಂಗಿತ್ತು ಕೊರೋನಾ ಟೈಮಲ್ಲಿ? ಭಯಂಕರವಾದಂಥ ಪರಿಸ್ಥಿತಿಗಳು. ಎಷ್ಟೋ ಜನರು, ಎಷ್ಟೆಷ್ಟೋ ಹಣ ಉಳ್ಳಂಥವರು ತಮ್ಮ ಹಣವನ್ನು ಕೊಟ್ಟರು, ಆದರೆ ಅವರ ಜೀವ ಏನಾಗಲಿಲ್ಲ, ಉಳಿಲಿಲ್ಲ. ಹಲ್ಲೆಲೂಯಾ. ನಮ್ಮನ್ನಾದರೂ ದೇವರು ಉಳಿಸಿದ್ದಾನೆ, ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋದು. ಭಯಂಕರವಾದಂಥ ಪರಿಸ್ಥಿತಿಗಳು, ಅದಕ್ಕಿಂತಲೂ ಕ್ಲಿಷ್ಟಮಯವಾದಂಥ ಪರಿಸ್ಥಿತಿಗಳು ನಡೀತಾವೆ. ಸಭೆ ಮೇಲಕ್ಕೆ ಎತ್ತಲ್ಪಟ್ಟಾಗ, ದೇವರು ಮಧ್ಯಾಕಾಶದಲ್ಲಿ ಆತನು ಬಂದಾಗ, ಸಭೆ ಎನ್ನುವಂಥದ್ದು ಆತನನ್ನು ನಂಬಿದಂಥ ಮಕ್ಕಳೆಲ್ಲರೂ ಕೂಡ ಮೇಲಕ್ಕೆ ಹೋದಾಗ, ಈ ಭೂಮಿಯ ತುಂಬೆಲ್ಲ ನಂಬಲಾರ್ದಂಥವರು, 2 ಭಕ್ತಿಗಳನ್ನು ಮಾಡಿದಂಥವರು, ಕೈ ಬಿಡಲ್ಪಟ್ಟಂಥವ್ರು ಎಲ್ಲರೂ ಇರುವಂಥ ಸಮಯದಲ್ಲಿ ಭಯಂಕರ ಶ್ರಮೆ ಬರುತ್ತೆ ಪ್ರಿಯರೇ. 7 ವರ್ಷಗಳ
ಕಾಲ. ಆ 7 ವರ್ಷಗಳ ಕಾಲ ಶ್ರಮೆ ಬಂದಂಥ ಸಮಯದಲ್ಲಿ ಸೈತಾನನು ಏನಾಗ್ತಾನ್ರಿ, 7 ವರ್ಷಗಳು ಕಳೆದ ಮೇಲೆ ಬಂಧಿಸಲ್ಪಡ್ತಾನೆ 1000 ವರ್ಷಗಳವರೆಗೆ. ಆ ಸಮಯದಲ್ಲಿ ಭೂಮಿಯ ಮೇಲೆ 7 ವರ್ಷ ಮೇಲಕ್ಕೆ ಹೋದಂಥ ನಾವುಗಳು ಪುನಃ ಭೂಮಿಯ ಮೇಲೆ ದೇವರೊಂದಿಗೆ ಕರ್ತನೊಂದಿಗೆ ಏನು ಮಾಡ್ತೀವಿ, ಇಳಿದು ಬರ್ತೀವಿ. ಇಳಿದು ಬಂದು 1000 ವರ್ಷಗಳ ಕಾಲ ಯೇಸು ಸ್ವಾಮಿ ಏನು ಮಾಡ್ತಾನೆ, ರಾಜ್ಯವಾಳ್ತಾನೆ. ಎಷ್ಟು ವರ್ಷ ಅಂತೆ, 1000 ವರ್ಷ. ಆ 1000 ವರ್ಷ ಕಳೆದಾದ ಮೇಲೆ ಮತ್ತೆ ಸೈತಾನನಿಗೆ ಬಿಡುಗಡೆ ಆದ ಮೇಲೆ ಆ 1000 ವರ್ಷದಲ್ಲಿ ಯಾವುದೇ ಅನ್ಯಾಯ ಅಕ್ರಮ ಯಾವುದು ಕೂಡ ಇರೋದಿಲ್ಲ. ಯಾಕಂದರೆ ಮನುಷ್ಯರನ್ನು ಗಲಿಬಿಲಿಗೆ ಒಳಪಡಿಸುವ, ಮನುಷ್ಯರನ್ನು ಏನಂತ ಹೇಳ್ತಾರೆ ಅಧರ್ಮದ ಕಡೆಗೆ ನಡೆಸುವ, ಮನುಷ್ಯರನ್ನು ದೇವರಿಂದ ದೂರ ಮಾಡುವಂಥ ಮೂಢತನದ ಆತ್ಮ, ಅಜ್ಞಾನದ ಆತ್ಮ, ಸೈತಾನನ ಆತ್ಮ ಎಲ್ಲವೂ ಕೂಡ ಭೂಮಿ ಮೇಲೆ ಯಾವುದು ಕೂಡ ಇರಲ್ಲ ಆ 1000 ವರ್ಷಗಳಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆ 1000 ವರ್ಷ ನೀತಿಯ ರಾಜ್ಯ, ಬೆಳಕಿನ ರಾಜ್ಯ, ಸತ್ಯ ರಾಜ್ಯ ಇರುತ್ತೆ. ಆ 1000 ವರ್ಷ ದೇವಾದಿದೇವರು ಈ ಭೂಮಿಯನ್ನು 1000 ವರ್ಷ ಏನು ಮಾಡ್ತಾರೆ, ಆತ ಆಳ್ವಿಕೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನಿಗೆ ಯಾಜಕರಾಗಿ, ಆತನಿಗೆ ರಾಜವಂಶಸ್ಥರಾಗಿ ಆತನ ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗಿ ಆ 1000 ವರ್ಷದಲ್ಲಿ ದೇವರು ಯಾರನ್ನ ಆರಿಸಿಕೊಂಡಿರುವಂಥದ್ದು, ನನ್ನನ್ನು, ನಿನ್ನನ್ನು, ನಮ್ಮೆಲ್ಲರನ್ನು. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರಿಯರೇ ಆ ಒಂದು ಧ್ಯಾನವನ್ನು, ಸ್ಥಿತಿಯನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥವ್ರಾಗಬೇಕು. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಅದೆಲ್ಲ ಆದಮೇಲೆ ಆತನು ನ್ಯಾಯ ತೀರ್ಪು ಕೊಟ್ಟಾದ ಮೇಲೆ ಸೈತಾನನಿಗೆ ಸಂಬಂಧಪಟ್ಟ ಅನುಚರರೆಲ್ಲರೂ ಕೂಡ ಪಾತಾಳದಿಂದ ಘೋರವಾದಂಥ ಅಗ್ನಿಯ ನರಕಕ್ಕೆ, ಬೆಂಕಿಯ ಕೆರೆಗೆ ಅವರೆಲ್ಲರೂ ದೊಬ್ಬಲ್ಪಡ್ತಾರೆ. ಅದು 2ನೇ ಮರಣ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದರಲ್ಲಿ ಸೇರಿದಂಥವರು ಮತ್ತು ಎಲ್ಲ ಸುಳ್ಳುಗಾರರು, 8 ರೀತಿಯಾಗಿರ್ತಕ್ಕಂಥ ಜನರೆಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರೆ ಅಂತವರು, ಘೋರವಾದಂಥ ಅಗ್ನಿ ನರಕಕ್ಕೆ ಹೋಗ್ತಾರೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ, ನೀವಾದರೂ ಅಲ್ಲಿಗೆ ಹೋಗದೆ ಸಂಪೂರ್ಣವಾಗಿ ಸ್ವರ್ಗವಾಸಿಗಳು ಆಗಬೇಕು. ಸಮಾಧಾನದ ಶಾಂತಿಯ ನಿಲಯ ಯಾವುದಾಗಿದೆಯೋ ಅದನ್ನು ನೀವು ಕಂಡುಕೊಳ್ಳಬೇಕು. ನೀತಿ ಎಲ್ಲಿದೆಯೋ ಆ ನೀತಿಯನ್ನು ನೀವು ಕಂಡುಕೊಳ್ಳಬೇಕು. ಅದು ದೇವರ ವಾಕ್ಯವನ್ನು ಧ್ಯಾನಿಸೋದ್ರ ಮೂಲಕವಾಗಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಬರಲಿಕ್ಕಿದ್ದಾನೆ, ಆತನು ಬರುವುದರೊಳಗಡೆಯಾಗಿಯೇ ನಮ್ಮ ಜೀವಿತವನ್ನು ನಾವೇನು ಮಾಡೋಣ, ದೇವರಿಗೆ ಅರ್ಪಿಸೋಣ. ಈ ಲೋಕದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇರ್ತವೆ. ಕೆಲವೊಂದು ಕಾರ್ಯಗಳು ನಮಗೆ ನೋವನ್ನು ಉಂಟು ಮಾಡಿದರೆ, ಕೆಲವೊಂದು ಕಾರ್ಯಗಳು ನಮಗೆ ಸಂತೋಷವನ್ನು ಉಂಟು ಮಾಡ್ತವೆ. ಆದರೆ ದೇವರು ಹೇಳಿದಾನೆ, ಒಂದು ಕಾಲ ಉಂಟು, ಒಂದು ಸಮಯ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ನಂಬಿದಂಥ ಭಕ್ತಳಾದಂಥ ನಿನ್ನ ನಿರೀಕ್ಷೆ, ನಂಬಿದಂಥ ಭಕ್ತನಾದಂಥ ನಿನ್ನ ನಿರೀಕ್ಷೆಯನ್ನು ದೇವರು ಖಂಡಿತವಾಗಿ ಸಾರ್ಥಕಪಡಿಸ್ತಾನೆ. ನಿನ್ನ ಜೀವಿತದಲ್ಲಿ ವಿಮೋಚನೆ, ಬಿಡುಗಡೆಯನ್ನು ಅನುಗ್ರಹಿಸ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯಕ್ಕೆ, ಸ್ವರಕ್ಕೆ ನಮ್ಮ ಸ್ಪಂದನೆ ಏನಾಗಿದೆ? ಸಹೋದರ ಸಹೋದರಿಯೇ, ದೇವರ ವಾಕ್ಯವನ್ನು ಸ್ವೀಕರಿಸ್ತಾ ಇದ್ದೀವಾ? ದೇವರ ವಾಕ್ಯವನ್ನು ನಂಬುತ್ತಾ ಇದ್ದೀವಾ? ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಾ? ದೇವರ ವಾಕ್ಯವನ್ನು ಕೈಕೊಳ್ತಾ ಇದ್ದೀವಾ? ದೇವರ ವಾಕ್ಯಕ್ಕೆ ಭಯಪಡ್ತಾ ಇದ್ದೇವಾ? ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವಾ? ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವಾ? ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೇವಾ? ಏನು ಮಾಡ್ತಾ ಇದ್ದೇವೆ ನಾವು? ದೇವರ ವಾಕ್ಯ ಎಷ್ಟು ವರ್ಷಗಳಿಂದ ಆಯಿತು ಕೇಳೋದಕ್ಕೆ? ದೇವರ ವಾಕ್ಯಕ್ಕೆ ನಮ್ಮ ಸ್ಪಂದನೆ ಏನಾಗಿದೆ? ದೇವರ ಸ್ವರಕ್ಕೆ ನಮ್ಮ ಸ್ಪಂದನೆ ಏನಾಗಿದೆ? ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ಹಾಲೆಲೂಯಾ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು, ಪರಿಶುದ್ಧರಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸಯ್ಯ. ದೇವಾ, ನೀನು ಒಳ್ಳೆಯದೇವರು, ಒಳ್ಳೆ ಕರ್ತನ ಸಹಾಯಕನಾಗಿದ್ದೀಯ. ಸ್ತೋತ್ರ. ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ಮಹಾದೇವರು ನೀನಾಗಿದ್ದೀಯ. ಸ್ತೋತ್ರಪ್ಪ. ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ, ನಿನ್ನ ಅದ್ಭುತವನ್ನು, ಅತಿಶಯ ಕಾರ್ಯವನ್ನು ಜರುಗಿಸಿ ಸ್ವಾಮಿ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀವು ತಾನೇ ಸಹಾಯ ಮಾಡಿರಿ, ನಡೆಸಿರಿ ಸ್ವಾಮಿ. ಎಲ್ಲ ವಿಧದಲ್ಲಿ ವಿಮೋಚನೆ, ಬಿಡುಗಡೆಯನ್ನು ದಯಪಾಲಿಸಿ ನಡೆಸಿರಪ್ಪ. ಸಮಾಧಾನ, ಶಾಂತಿ, ಆರೋಗ್ಯವನ್ನು ಒದಗಿಸಿಕೊಂಡು ನಡೆಸು ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂಥ ಈ ಕುಟುಂಬವನ್ನು ವಿಶೇಷವಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತದೆ. ಮುದಿಯಪ್ಪ ಅವ್ರನ್ನ, ದುರ್ಗಮ್ಮ ಅವ್ರನ್ನ, ಅನುಗ್ರಹ ಮಾಡಿದಂಥ ಮಕ್ಕಳೆಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡಪ್ಪ. ಕರ್ತನೆ ಕುಟುಂಬವಾಗಿ ಸ್ವಾಮಿ ಎಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಸ್ವಾಮಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಕೌಟುಂಬಿಕವಾಗಿ ಇವರೆಲ್ಲರ ಕುಟುಂಬಗಳನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತದೆ. ಎಲ್ಲರೂ ಸ್ವಾಮಿ ನಂಬಿ ರಕ್ಷಣೆ ಹೊಂದುವಂತೆ ಇವರ ಮನೋನೇತ್ರಗಳನ್ನು ಬೆಳಗಿಸಿ ನಿನ್ನಂತೆ ಮಾರ್ಪಡಿಸಿ ನಡೆಸಿ ಮಹಿಮೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸಲಿಕ್ಕೆ, ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ. ಸಕಲ